ಪ್ರೀತಿಯ ಸ್ನೇಹಿತರೆ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು, ಶ್ರೀಮತಿ ಇಂದಿರಾ ಗಾಂಧಿಯವರು ನಮ್ಮ ಪಕ್ಷದ ಒಬ್ಬ ಶ್ರೇಷ್ಠ ನಾಯಕಿ. ಈ ದೇಶವನ್ನು ಸುದೀರ್ಘಕಾಲ ಆಳ್ವಿಕೆ ಮಾಡಿ ಸಾಮಾಜಿಕ ನ್ಯಾಯದ ವಂಚಿತರಾದಂಥ ದುರ್ಬಲ ವರ್ಗದ ಜನರ ಪರವಾಗಿ ಸಾಕಷ್ಟು ಕೆಲಸ ಮಾಡಿದವರು. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಹೇಳಬೇಕು ಅಂತಂದರೆ, ಇವತ್ತು ಅತ್ಯಂತ ಹೆಚ್ಚು ಫಲಾನುಭವಿಗಳು ಇಂದಿರಾ ಗಾಂಧಿಯವರ ಕಾರ್ಯಕ್ರಮದಿಂದ ಅನುಭವವನ್ನು ಪಡೆದಂಥವ್ರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಒಂದು ಕಾಲದಲ್ಲಿ ಇಂದಿರಾ ಗಾಂಧಿಯವ್ರನ್ನ ಇಲ್ಲಿಯ ಜನ ಅಮ್ಮ ಎಂದು ಕರೆಯುತ್ತಿದ್ದರು ಮತ್ತು ಬಹಳ ಜನ ಹಿರಿಯರು ಅವರಿಗೆ ಗೌರವದ ಒಂದು ಗೌರವವನ್ನು ಕೊಡುವಂಥ ಕಾರ್ಯವನ್ನು ಕೂಡ ಮಾಡ್ತಾ ಬಂದಿದೆ. ಕೆಲವು ದಿವಸದಿಂದ ನಾನು ನೋಡ್ತಾ ಇದ್ದೀನಿ, ತುರ್ತು ಪರಿಸ್ಥಿತಿಯ ವಿಚಾರವನ್ನು ಎತ್ತಿಕೊಂಡು ನಮ್ಮ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ, ಅದು ಈ ದೇಶದ ಐಕ್ಯತೆಗೆ ಬೇಕಾಗಿ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ಇಂದಿರಾ ಗಾಂಧಿಯವರನ್ನ ಅಪಮಾನಿಸ್ತಕ್ಕಂಥ ತುರ್ತು ಪರಿಸ್ಥಿತಿಯ ಕರಾಳ ದಿನಗಳ ಅಂತೇಳಿ ಇವತ್ತು ಅನೇಕ ಮುಖಂಡರು, ರಾಜ್ಯ ದೇಶದ ಮುಖಂಡರು, ಪಕ್ಷದ BJPಯವರು ಬಂದು ಇಂದಿರಾ ಗಾಂಧಿಯ ಮೇಲೆ ಅವಹೇಳನಕರವಾದಂಥ ವಿಚಾರವನ್ನು ಹೇಳ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ತಮ್ಮ ಗಮನಕ್ಕೆ ನಾವು ತರ್ತಕ್ಕಂಥ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ದುರ್ಬಲ ವರ್ಗದವರಿಗೆ ಖಂಡಿತವಾಗಿ ತೊಂದರೆ ಆಗಿಲ್ಲ. ನನ್ನ ಒಂದು ಅಭಿಪ್ರಾಯ, ದುರ್ಬಲ ವರ್ಗ ಜನರಿಗೆ ಹೆಚ್ಚು ಅನುಕೂಲ ಆಗಿರ್ತಕ್ಕಂಥ ಬ್ಯಾಂಕ್ ರಾಷ್ಟ್ರೀಕರಣ ಆಗಿರ್ತಕ್ಕಂಥದ್ದು, ಬಹುಶಃ ಅದರಿಂದ ಸಾಕಷ್ಟು ಬಡವರಿಗೆ ಲಾಭ ಆಗಿದೆ. ಭೂ ಮಸೂದೆ ಕಾನೂನು ಪರಿಣಾಮಕಾರಿ ಅನುಷ್ಠಾನ ಆಗಿದ್ರೆ ಅದಕ್ಕೆ ಆ ಕಾಲದಲ್ಲಿ ಹೆಚ್ಚು ಅನುಕೂಲ ಆಗಿದೆ ಅಂತ ಹೇಳ್ತಕ್ಕಂಥ ರಾಜ್ಯದ ರದ್ದತಿ ವಿಚಾರ ಇರ್ಬೋದು, ಅನೇಕ ಪ್ರಗತಿಗಳು ನನ್ನ ನೆನಪಿಗೆ ಬರ್ತಕ್ಕ. ಇವತ್ತು ಬಸ್ಸಿನವರೊಬ್ಬರಿದ್ದಾರೆ, ಇವತ್ತು ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ದೇವರಾಜ ಅರಸು ಅವರು ಬ್ಯಾಂಕ್ ಬಸ್ಸನ್ನು ರಾಷ್ಟ್ರೀಕರಣ ಮಾಡೋದ್ರ ಮೂಲಕ ಜನಸಾಮಾನ್ಯರ ಅನುಕೂಲವಾಗ್ತಕ್ಕಂಥ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಆದ್ದರಿಂದಾಗಿ ಇವತ್ತು ತುರ್ತು ಪರಿಸ್ಥಿತಿ ಹೆಸರನ್ನು ಹೇಳಿ ಮತ್ತೊಂದು ತುರ್ತು ಪರಿಸ್ಥಿತಿ ಬರ್ತದೆ, ಕರಾಳ ದಿನ ಹಾಗೆ ಹೀಗೆ ಅಂತೇಳಿ ಬಿಂಬಿಸ್ತಕ್ಕಂಥ ಕಾರ್ಯವನ್ನು ಮಾಡುವಾಗ ನಾವು ಖಂಡಿತವಾಗಿ ಕೆಲವು ವಿಚಾರಗಳನ್ನು ಮಾತಾಡಬೇಕಾಗ್ತದೆ. ಆ ಕಾಲದಲ್ಲಿ ಬಡವರಿಗೆ ಆಗಿರ್ತಕ್ಕಂಥ ಲಾಭದ ಬಗ್ಗೆ ನಾವು ಮಾತಾಡ್ತಕ್ಕಂಥ ಬಹಳ ಅಗತ್ಯ ಇದೆ. ಯಾಕಂತ ಹೇಳಿದ್ರೆ ಈ ಜಿಲ್ಲೆಯ ಸಾಮಾಜಿಕ ಬದಲಾವಣೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದ್ರೆ ಇಂದಿರಾ ಗಾಂಧಿ ಕಾರ್ಯಕ್ರಮದ ಮೂಲಕ ಆಯಿತು. ಅವರ ಪ್ರಗತಿಪರ, ಅದು ದೃಢವಾದ ನಿರ್ಧಾರದ ಕಾರ್ಯಕ್ರಮ, ದೃಢವಾದ ನಿರ್ಧಾರ, ಅದು ನಿವೇಶನ ಕೊಡ್ತಕ್ಕಂಥ ಇರ್ಬೋದು, ಅದು ದರಖಾಸ್ತು ಬಡವರಿಗೆ ಕೊಡ್ತಕ್ಕಂಥ ಇರ್ಬೋದು, ಭೂ ಮಸೂದೆ ಕಾನೂನು ಭೂಮಿ ಕೊಟ್ಟಿರ್ತಕ್ಕಂಥ ಇರ್ಬೋದು, ಅಥವಾ 20% ಪ್ರಗತಿಪರ ಆರ್ಥಿಕ ಕಾರ್ಯಕ್ರಮಗಳು, ವಿಧವಾ ಮಾಸಾಸನ ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು, ಅಥವಾ ವೃದ್ಧಾಪ್ಯ ವೇತನ ಇರ್ಬೋದು, ಅಥವಾ ಬಡವರಿಗೆ ಮನೆ ಕಟ್ಟಿ ಅನೇಕ ಕಾರ್ಯಕ್ರಮ 20% ಆರ್ಥಿಕ ಕಾರ್ಯಕ್ರಮಗಳು, ಬಡವರ ಸಬಲೀಕರಣ ಮಾಡತಕ್ಕಂಥ ಕಾರ್ಯಕ್ರಮಗಳು. ಬಹುಶಃ ಈ ವಿಚಾರವನ್ನು ನಾವು ಇಂಥ ಸಂದರ್ಭದಲ್ಲಿ ಜನರ ಗಮನಕ್ಕೆ ಕೊಡ್ತಕ್ಕಂಥ ನಮ್ಮ ಹೌದು, ಕೆಲವು ಜನರಿಗೆ ಅದರಲ್ಲಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ತುರ್ತು ವಿರೋಧ ಮಾಡಿದಂಥವರಿಗೆ, ವಿರೋಧ ಪಕ್ಷದವರಿಗೆ ತೊಂದರೆ ಆಗಿರ್ಬೋದು. ಒಂದು ಮಾತನ್ನ ಅದರಲ್ಲೂ ಕೂಡ ದುರ್ಬಲ ವರ್ಗದವರು ಇಲ್ಲ ಅಂತ ಹೇಳುವಂಥ ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ. ಇವತ್ತು ಈ ಒಂದು ಸಂದರ್ಭದಲ್ಲಿ ನಾನು ಮಾತಾಡ್ತಕ್ಕಂಥದ್ದು, ಬಹುಶಃ ಈ ಒಂದು ಜನರಿಗೆ ಆಗಿರ್ತಕ್ಕಂಥ ಲಾಭವನ್ನು ಕೂಡ ನಾವು ಹೇಳ್ಬೇಕಾಗಿದೆ. ಇವತ್ತು BJP ಸರ್ಕಾರ ಬಂದಾಗ ನೋಡಿ, ನಮ್ಮ ಈ ಗುಜರಾತಿನ ಅರಮೇಧ ಇರ್ಬೋದು, ಇವತ್ತು ಗೋಧ್ರಾ ಹತ್ಯಾಕಾಂಡ ಇರ್ಬೋದು, ಭೀಮಾ ಕೋರೆಗಾಂವ್ ನಡೆಯತಕ್ಕಂಥ ಭೀಕರವಾದಂಥ ವಿಚಾರ ಇರ್ಬೋದು. ಬಹುಶಃ ಕೆಲವು ಜನ ಇವತ್ತು ಇಡಿ ಇದನ್ನು ಬಳಸಿಕೊಂಡು ಎಷ್ಟು ಜನರಿಗೆ, ಅದು ವಿರೋಧ ಪಕ್ಷ ನಾಯಕರಿಗೆ, ಕಾಂಗ್ರೆಸ್ ಮಾತ್ರ ವಿರೋಧ ಪಕ್ಷ ನಾಯಕರಿಗೆ, ಇವತ್ತು ರಾವತ್ ಇರ್ಬೋದು ಅಥವಾ ಅನೇಕ ಮಂದಿ ಅವರನ್ನ ಜೈಲಿಗೆ ಹಾಕಿರ್ತಕ್ಕಂಥದ್ದು ಕೂಡ, ಅವರು ಜಾಮೀನಲ್ಲಿ ಹೊರಗೆ ಬರದಂತೆ. ನಮ್ಮ ಗುಜರಾತ್ನಲ್ಲಿ ಸಂಜೀವ್ ಭಟ್ ಅವರು ಇವತ್ತು ಕೂಡ ಇದ್ದಾರೆ. ಅದು
ಕಾನೂನಿನ ವ್ಯಾಪ್ತಿಯ ವಿಚಾರ. ನಾನು ದೇಶದ ಎಲ್ಲ ವಿಚಾರವನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಅನೇಕ ವಿಷಯ ಮಣಿಪುರದಲ್ಲಿ ಆಗ್ತಕ್ಕಂಥ ಏನು ಸಮಸ್ಯೆ ಇರ್ಬೋದು, ಅಥವಾ ದೇಶಾದ್ಯಂತ ಇವತ್ತು ಸಂವಿಧಾನಕ್ಕೆ ತೊಂದರೆ ಆಗ್ತಕ್ಕಂಥ ಸನ್ನಿವೇಶ ಬಂದಾಗ ಇವತ್ತು ಭಾರತೀಯ ಜನತಾ ಪಕ್ಷದವರಿಗೆ ನೈತಿಕವಾದ ಹಕ್ಕು ಇಲ್ಲ. ಇಂದಿರಾ ಗಾಂಧಿಯ ತುರ್ತು ಪರಿಸ್ಥಿತಿಯಲ್ಲಿ ಆದಂತ ತೊಂದರೆ ಬಗ್ಗೆ ಮಾತಾಡ್ತಕ್ಕಂಥ ಹಕ್ಕು ಖಂಡಿತವಾಗಿ ಅವರು ಕಳ್ಕೊಂಡಿದ್ದಾರೆ. ಇಂದಿರಾ ಗಾಂಧಿ ಅವರು ಮತ್ತೆ ಚುನಾವಣೆ ನಿಂತು ಇವತ್ತು ದೇಶದಲ್ಲಿ ಇಂದಿರಾ ಗಾಂಧಿ ಸೋತಾಗಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭೆಯಲ್ಲಿ ಕಾಂಗ್ರೆಸ್ ಗೆದ್ದಿದೆ. ತುರ್ತು ಪರಿಸ್ಥಿತಿ ನಂತರ ಚುನಾವಣೆಯಲ್ಲಿ ಕೂಡ ಮಂಗಳೂರು ಲೋಕಸಭಾ ಕ್ಷೇತ್ರ ಅದು ಭಾರಿ ಬಹುಮತದಿಂದ ಕಾಂಗ್ರೆಸ್ ಗೆದ್ದಿದೆ. ಅದು ಕಾರಣ ಏನು ಅಂತಂದ್ರೆ ಇದು ದುರ್ಬಲ, ಅದು ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗ, ಸಾಮಾಜಿಕ ನ್ಯಾಯ ವಂಚಿತರಾದಂತಹ ಜನರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡುವ ಸಬಲೀಕರಣದ ಕಾರ್ಯಕ್ರಮದಿಂದಾಗಿ ಇವತ್ತು ಜನ ಓಟು ಕೊಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಯಾಕೆಂತ ಹೇಳ್ತೀನಿ, ಗಮನಕ್ಕೆ ತರ್ತಕ್ಕಂಥ ಪತ್ರಿಕಾ ಮಾಧ್ಯಮ ಸ್ನೇಹಿತರಲ್ಲಿ ಇವತ್ತು ಅಂತಹ ವಿಚಾರ ಇದ್ದಾಗಲೂ ಕೂಡ ಇವತ್ತು ಜನ ಕಾಂಗ್ರೆಸ್ಗೆ ಓಟು ಕೊಟ್ಟಿದ್ದಾರೆ. ದೇಶದ ಇದು 50 ವರ್ಷದ ಹಿಂದಿನ ವಿಚಾರ ಅಂತಂದ್ರೆ ಆ ನಂತರದಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದಿದೆ. ಒಂದೊಮ್ಮೆ ಹಿನ್ನಡೆ ಆದ್ರೂ ಕೂಡ ಬಹುಶಃ ಜನ ಅರ್ಥ ಮಾಡಿಕೊಂಡಿದ್ದಾರೆ. ಇವರು ತೆಗೊಳ್ಳ ತೀರ್ಮಾನಗಳು ಬಹುಶಃ ದೇಶದ ಹಿತದೃಷ್ಟಿಯಿಂದ ಅದು ಒಳ್ಳೆಯ ತೀರ್ಮಾನ ಅಂತ ಹೇಳ್ತಕ್ಕಂಥದ್ದು ಒಪ್ಪಿಗೆ ಆಗಿದೆ ಅಂತ ನಾನು ಭಾವಿಸ್ತೇನೆ. ಬಹುಶಃ ನಾನು ಎಲ್ಲವನ್ನ ವಿಚಾರ ಹೇಳ್ತಕ್ಕಂಥ ಇವತ್ತು ದೇಶದ ಅಧಿಕಾರ ಮಾಡತಕ್ಕಂಥ ಜನರು ಇವತ್ತು ಇಂದಿರಾ ಗಾಂಧಿ ಬಹುಶಃ ದೇಶಕ್ಕಾಗಿ ಅವರೇನು ಈ ನಮ್ಮ ಬ್ಲೂ ಸ್ಟಾರ್ ಆಪರೇಷನ್, ನಾನು ಹೇಳ್ತೇನೆ ಬ್ಲೂ ಸ್ಟಾರ್ ಆಪರೇಷನ್, ಸಿಖ್ ಸಮುದಾಯದವರಿಗೆ ನೋವಾಗಿರ್ತಕ್ಕಂಥ ವಿಚಾರ, ಅದು ದೇಶದ ಏಕತೆಗೆ ಬೇಕಾಗಿ ಮಾಡಿರ್ತಕ್ಕಂಥ ಕೆಲಸ. ಏಕತೆಗೆ, ದೇಶದ ಸಮಗ್ರತೆಗೆ, ದೇಶದ ಅಖಂಡತೆಗೆ ಮಾಡಿರ್ತಕ್ಕಂಥ ಕೆಲಸ. ಬಹುಶಃ ಅವರಿಗೆ ನೋವಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಅವರ ಅಂಗರಕ್ಷಕರಿಗೆ ಹತ್ಯೆ ಮಾಡಿ ಇವತ್ತು ಯಾರು ನಾನು ಹೇಳ್ತೀನಿ ದೇಶಕ್ಕಾಗಿ ಖಂಡಿತ ಪ್ರಾಣ ಕೊಟ್ಟಿದ್ದಾರೆ ಇಂದಿರಾ ಗಾಂಧಿ, ಅಲ್ಲ ಅಂತ ಯಾರು ಹೇಳಲಿಕ್ಕೆ ಆಗೋದು. ಕೆಲವರು ಹೇಳ್ಬೋದು ದೇಶಕ್ಕಾಗಿ ಪ್ರಾಣ ಕೊಟ್ಟಿಲ್ಲ ಅಂತ ಹೇಳುವಂತ ಮಾತನ್ನು ಹೇಳ್ಬೋದು. ರಾಜೀವ್ ಗಾಂಧಿ ಅವರು ಕೂಡ ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ. ಅದು ದೇಶದ ಅಖಂಡತೆಗೆ ಬೇಕಾಗಿ. ಮಹಾತ್ಮ ಗಾಂಧಿ ಅವರು ಕೂಡ ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ. ಅವರನ್ನು ಅಪಮಾನ ಮಾಡಿಸ್ತಕ್ಕಂಥ ಇಂದಿರಾ ಗಾಂಧಿಯನ್ನಾಗ್ಲಿ ಇವತ್ತು ಮಹಾತ್ಮ ಗಾಂಧಿಯನ್ನಾಗಿ ಅಪಮಾನ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಆ ಸಂದರ್ಭದಲ್ಲಿ ಬಹುಶಃ ನಾವು ಇದನ್ನೆಲ್ಲ ನೆನಪು ಮಾಡಬೇಕಾಗಿದೆ. ಬಿಜೆಪಿ ಆಡಳಿತ ಕಾಲದಲ್ಲಿ ಇವತ್ತು ಎಷ್ಟೋ ಪತ್ರಕರ್ತರ ಮೇಲೆ ಕೂಡ ಬಹುಶಃ ಸಂಘ ಪರಿವಾರದ ಹಲ್ಲೆ ಮಾಡಿರ್ತಕ್ಕಂಥ ಅತ್ಯಂತ ಹೆಚ್ಚಾಗಿ ಇದೆ ಈ ದೇಶದಲ್ಲಿ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದ್ರಿಂದಾಗಿ ನಾನು ಹೇಳ್ತಕ್ಕಂಥದ್ದು ಜಿಲ್ಲೆಯ ಜನ ಇವತ್ತು ಇಂದಿರಾ ಗಾಂಧಿಯ ಋಣ ಖಂಡಿತ ಇದೆ ಈ ಜಿಲ್ಲೆಗೆ ಅಂತ ಹೇಳ್ತಕ್ಕಂಥ ಮಾತು. ಇಂದಿರಾ ಗಾಂಧಿಯ ಋಣ ಇದೆ. ಯಾರು ಋಣವನ್ನ ಇಟ್ಕೊಂಡಿದ್ದಾರೆ ಈ ಜಿಲ್ಲೆಯ ಜನ, ಅವರು ಇಂಥ ಟೀಕೆಗೆ ಖಂಡಿತವಾಗಿ ಮುಂದಿನ ಸಂದರ್ಭದಲ್ಲಿ ಯಾವುದೇ ನಡೀತಕ್ಕಂಥ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ಗೆ ಇಂದಿರಾ ಗಾಂಧಿ ಹೆಸರಿನ ಮೇಲೆ ಅವರಿಗೆ ಗೌರವ ಕೊಡ್ತಾ ಕೆಲಸ ಈ ಜಿಲ್ಲೆಯ ನಾಗರಿಕರು ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ನನಗೆ. ಅದನ್ನ ನಾನು ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದ ಮೂಲಕ ಜನತೆ ತಿಳಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ನಮಸ್ಕಾರ. ಈಗ ಡಿಮಾನಿಟೈಸೇಷನ್ ಆಯ್ತು, ಕೊರೋನಾದಲ್ಲಿ ಲಾಕ್ ಡೌನ್ ಆಯ್ತು, ಎಷ್ಟು ಜನರಿಗೆ ತೊಂದರೆ ಆಯ್ತು, ಎಷ್ಟು ಜನರಿಗೆ. ಇವತ್ತು ನಾವು ಮಾಡಿರ್ತಕ್ಕಂಥ ಇಂದಿರಾ ಗಾಂಧಿ ಮಾಡಿದ ಕಾರ್ಯಕ್ರಮ ಹೌದು, ಆ ಸಂದರ್ಭದಲ್ಲಿ ಪ್ರಗತಿಪರ ಕಾರ್ಯಕ್ರಮಗಳು, ದುರ್ಬಲ ವರ್ಗದವರಿಗೆ ಮಾಡತಕ್ಕಂಥ ಕೆಲಸಗಳು ಅದು ಬಲಿಷ್ಠವಾಗಿ ಮಾಡಿದ್ದಾರೆ. ಅದು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಭೂಮಸ್ತ ಕಾನೂನು ಈ ಜಿಲ್ಲೆಯಲ್ಲಿ ಅಷ್ಟಂತ ಪರಿಣಾಮಕಾರಿಯಾಗಿ ಜಾರಿಯಾಗಿರ್ತಕ್ಕಂಥದ್ದು ಅದೇ ಕಾಲದಲ್ಲಿ. ರಾಜ್ಯದ ರದ್ದತಿ ಅಂತ ಮಹತ್ವ ತೀರ್ಮಾನ ತೆಗೆದುಕೊಳ್ಳತಕ್ಕಂಥದ್ದು ಅದೇ ಸಂದರ್ಭದಲ್ಲಿ ಅನ್ನುವಂಥದ್ದನ್ನು ನಾನು ಹೇಳಿ. ಇವತ್ತು ಬಡವರಿಗೆ ಬ್ಯಾಂಕಿನ ಪ್ರವೇಶ ಮಾಡತಕ್ಕಂಥ ಅವಕಾಶ ಅದು ಬಡವರಿಗೆ ಬೇಕಾಗಿ. ಇವತ್ತು ನಾನು ಒಂದು ಮಾತನ್ನ ಹೇಳ್ತೀನಿ, ಈ ಜಿಲ್ಲೆಯಲ್ಲಿ ಇವತ್ತು ದುರ್ಬಲ ವರ್ಗದವರು ಯಾರು ತೊಂದರೆ ಆಗಿದೆ, ತುರ್ತು ಪರಿಸ್ಥಿತಿ, ಬಡವರಿಗೆ ಏನು ತೊಂದರೆ ಆಗಿದೆ? ಬಡವರಿಗೆ ಯಾರು ಜೈಲಿಗೆ ಹೋದಂತವ್ರು ಬಡವರು ಯಾರಿಲ್ಲ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ದುರ್ಬಲ ವರ್ಗದವರು ಯಾರು? ಇದನ್ನು ನಾನು ಹೇಳ್ತೀನಿ. ಇದನ್ನು ನಾವು ಅರ್ಥ ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.